ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ನೋಡ್ರಿ, ಒಂದು ಕೆಲವು ಗ್ರಾಮಗಳಲ್ಲಿ ಕೆಲವು ವಿಷಯಗಳಲ್ಲಿ ಆ ರೀತಿ ನಮ್ಮನ್ನು ಬಿಟ್ಟು ಭೂಮಿ ಪೂಜೆ ಮಾಡುವಂತದ್ದು ಸ್ಟಾರ್ಟ್ ಮಾಡುವಂತದ್ದು ಆಗಿದೆ. ವಿದಿನ್ ಎ ಶಾರ್ಟ್ ಪೀರಿಯಡ್ ಆಫ್ 24 hours 8 hours ಆಫೀಸರ್ ಫೋನ್ ಮಾಡೋದು, ಎಸ್ ಭೂಮಿ ಪೂಜೆ ಬಂದ್ಬಿಡ್ತೀನಿ ಅಂತ ಹೇಳೋದು, ಇದೆಲ್ಲ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಸ್ಟ್ರಿಕ್ಟ್ ಆಗಿ ಎಲ್ಲರೂ ಕೂಡಿ, ನಾನು ಎಲ್ಲರ ಜೊತೆ ಕೆಲಸ ಮಾಡ್ಲಿಕ್ಕೆ ತಯಾರಿದ್ದೀನಿ. ಡೆವಲಪ್ಮೆಂಟ್ ಓರಿಯೆಂಟೆಡ್ ಮೈಂಡ್ ನಮ್ದು. ಎಲ್ಲರೂ ಕೂಡಿ ಭೂಮಿ ಪೂಜೆ ಮಾಡೋನು, ಎಲ್ಲರೂ ಕೂಡಿ ಮಾಡೋನು, ಕೆಲವೊಂದು ಇನ್ನೂ ಹೊಸ ಯೋಜನೆ ತಗೊಂಡ್ಬರೋಣ ಅಂತ ಅಲ್ಲಿ ತಯಾರಿದ್ದೀನಿ. ಸುಮ್ಮನೆ ಬಿಟ್ಟು ಮಾಡುವಂತದ್ದು ಇದೆಯಲ್ಲ, ಇದು ಒಳ್ಳೇದಲ್ಲ, ಒಳ್ಳೆ ಪದ್ಧತಿ ಇಲ್ಲ. ಇನ್ ದ ಇಂಟ್ರೆಸ್ಟ್ ಆಫ್ ದಿ ಬೆಳಗಾವಿ ಡಿಸ್ಟ್ರಿಕ್ಟ್. ಆ ದೃಷ್ಟಿಯಿಂದ ಇದಕ್ಕೆ ಇವತ್ತು ಹೇಳಿದ್ದೀನಿ ನಾನು, ಆ ರೀತಿ ನಡ್ಕೋಬೇಕು. ಎಲ್ಲ ಜನಪ್ರಿಯರು ನಡ್ಕೋಬೇಕು. ನನ್ನ ಹಿಡ್ಕೊಂಡೆ ಈಗ ನಾನೇ ಯಾವುದೇ ಅಕಸ್ಮಾತ್ ಯಾವುದೇ ಭೂಮಿ ಪೂಜೆ ಕರೆದ್ರೆ ನಾನು ಹೇಳ್ತೀನಿ, ಎಲ್ಲ ಜನಪ್ರಿಯ ಹೇಳ್ರಿ, ಪ್ರೋಟೋಕಾಲ್ ಪ್ರಕಾರ ಮೊದ್ಲು ಎಲ್ಲರಿಗೆ ಇಂಟಿಮೇಟ್ ಮಾಡ್ರಿ, ಎಲ್ಲರೂ ಇದ್ದಾಗ ಮಾಡೋಣ ಅಂತ ಹೇಳ್ತೀನಿ ನಾನು. ಅದು ಅಷ್ಟೇ ಸರ್. ಕೇಂದ್ರ ಸರ್ಕಾರದ ಯೋಜನೆ ಅನುಷ್ಠಾನದಲ್ಲಿ ಅಧಿಕಾರಿಗಳು ಇದು ಮಾಡ್ತಾ ಇದ್ದಾರೆ, ನಿರ್ಲಕ್ಷ್ಯ ತೋರ್ತಾ ಇದೆ. ನೋಡ್ರಿ, ಒಂದು ನಾನು ಹೇಳ್ತೀನಿ, ಯಾವ ಒಂದು ಹಾನೆಸ್ಟ್ನೆಸ್ ಆಗಿ ಪ್ರಾಮಾಣಿಕವಾಗಿ ಇಂಪ್ಲಿಮೆಂಟ್ ಆಗ್ಬೇಕಲ್ಲ. ಎಷ್ಟೋ ಕಡೆ ಈಗ ಹೊಸದಿಂದ ಬಂದಾಗ ಬೆನಿಫಿಷರಿ ಸೆಲೆಕ್ಷನ್ ಆಗಿದೆ, ಎಲ್ಲ ಆಗಿದೆ. ನಾಳೆ ಮನೆ ಕಟ್ಲಿಕ್ಕೆ ಆಗಿಲ್ಲ, G+3 ಅಪಾರ್ಟ್ಮೆಂಟ್ ಟೈಪ್ ಮನೆ ಕಟ್ತಾರ, ಅದು ಆಗ್ಲೇ ಇಲ್ಲ, ಸ್ಟಾರ್ಟ್ ಆಗಿಲ್ಲ. ಪಾಯ ಹಾಕಿದಾರೆ, ಸ್ಟಾರ್ಟ್ ಆಗ್ಲಿಲ್ಲ. ಹೀಗಾಗಿ ಈ ರೀತಿ ಇದ್ದಾಗ ಯಾಕೆ ಆ ರೀತಿ ತೊಂದರೆ ಆಗಿದೆ? ಏನು ಕಾಂಟ್ರಾಕ್ಟರ್ಸ್ ಫೇಲ್ಯೂರು ಅಥವಾ ಅವ್ರ ಪೇಮೆಂಟ್ ಆಗಿಲ್ಲನೋ, ಎಲ್ಲಿ ಲೂಪ್ ಹೋಲ್ಸ್ ಆಗಿದೆ, ಇನ್ನು ಸರಿ ಮಾಡ್ಬೇಕಲ್ಲ. ಕನ್ಸರ್ನ್ ಇದ್ದಂತ ಅಧಿಕಾರಿಗಳು ಸ್ವಲ್ಪ ಪ್ರಾಮಾಣಿಕವಾಗಿ ಕಮಿಟೆಡ್ ಆಗಿ ಕೆಲಸ ಮಾಡಿದ್ರೆ ಇವು ಸಮಸ್ಯೆನೇ ಬರುದಿಲ್ಲ. ಎಷ್ಟು ಉತ್ತಮವಾದ ಯೋಜನೆಗಳು ಜನಜಾಗೃತಿ